ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ Q&A ವಿಡಿಯೋ. ಸುಮಾರು ಜನ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ಸೊ ಅವ್ರಿಗೆ ಯಾರಿಗೂ ನಾನು ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ಮತ್ತೆ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿದ್ದೀರಾ, ಮತ್ತೆ ಕಾಲ್ಗಳನ್ನು ಕೂಡ ಮಾಡಿದ್ದೀರಾ. ಬಟ್ ಯಾರಿಗೂ ಯಾವ ಕಾಲ್ಗಳನ್ನು ರೆಸ್ಪಾನ್ಸ್ ಮಾಡುವಂಥ ಟೈಮ್ ಇಲ್ಲ. ಸ್ವಲ್ಪ ನಾನು ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಸ್ವಲ್ಪ ಯಾವುದೋ ಒಂದು ವರ್ಕ್ ಮೇಲೆ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ದೀನಿ. ಸೊ ಆ ಒಂದು ರೀಸನಿಂದ ವೀಡಿಯೋಸ್ಗಳು ಕಡಿಮೆ, ಸ್ವಲ್ಪ ಅರ್ನಿಂಗ್ ವೀಡಿಯೋಸು ಕೂಡ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕೂ ಆಗ್ತಿಲ್ಲ. ಏನಕ್ಕಂದರೆ ತುಂಬ ಕ್ರಿಟಿಕಲ್ ಕಂಡೀಷನ್, ಅಂದರೆ ಮಾಡಲೇಬೇಕಾದಂಥ ಒಂದಷ್ಟು ಕೆಲಸಗಳಿದ್ದಾವೆ. ಸೊ ಆ ಒಂದು ಕೆಲಸದ ಕಡೆ ಗಮನ ಹರಿಸ್ತಿರೋದ್ರಿಂದ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಲೈವ್ ಆಗಿ ಯಾರ್ಯಾರು ಏನೇನು ಕಮೆಂಟ್ ಮಾಡಿದಾರೆ, ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ. ಸೊ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಯೂಟ್ಯೂಬಲ್ಲಿ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ರು ರೀಸೆಂಟಾಗಿ, ಸೊ ಅದೆಲ್ಲ ಕಾಣಿಸ್ತಿರುತ್ತೆ. ಪ್ರಶ್ನೆ ಬಂದ್ಬಿಟ್ಟು, ಇದರಲ್ಲಿ ಒಂದಷ್ಟು ಹೆಸರು ಯೂಸರ್ ನೇಮ್ಗಳನ್ನ ಕರೆಕ್ಟಾಗಿ ಓದೋದಕ್ಕಾಗೋದಿಲ್ಲ. ಸೊ ತಪ್ಪಾಗಿ ನಾವು ಓದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಮೊದಲನೇ ಬಂದ್ಬಿಟ್ಟು ಸುಬೇಂದ್ರ ಪಾಲ್ ಅಂತೇನೋ ಇದೆ, 5489, ಇವರು ಕಮೆಂಟ್ ಮಾಡಿದ್ದಾರೆ, ಆಲ್ ದ ಬೆಸ್ಟ್ ಫಾರ್ ನ್ಯೂ ಕಾರ್ ಅಂತೇಳಿ. ಸೊ ನಾನು ಕಾರ್ ತೊಗೊಂಡಿದ್ದು ವಿಡಿಯೋ ಮಾಡಿದ್ದು, ನಾನು ಶೋರೂಮ್ ಡೆಲಿವರಿ ತೊಗೊಳ್ಳುವಂಥದ್ದು. ಸೊ ಆ ಒಂದು ವಿಡಿಯೋಗೆ ಥ್ಯಾಂಕ್ ಯು ಬ್ರದರ್. ಮತ್ತು ಇನ್ನೊಂದು ಬಂದ್ಬಿಟ್ಟು, ಯಾವ ವಿಡಿಯೋ ಆಗಿದ್ದು, ಎಷ್ಟು ಕಿಲೋಮೀಟ್ರಿಗೆ ರೀಸೆಂಟಾಗಿ ಒಂದು ಆ ವಿಡಿಯೋ ಹಾಕಿದ್ದೆ, ಎಷ್ಟು ಕಿಲೋಮೀಟ್ರಿಗೆ ಯಾವ ಪಾರ್ಟ್ಸ್ನ ಗಾಡೀಲಿ ಕಾರಲ್ಲಿ ಬದಲಾಯಿಸ್ಬೇಕು ಅನ್ನೋದನ್ನು. ಸೊ ಆ ಒಂದು ವಿಡಿಯೋಗೆ ಪ್ರಮೋದ್ 6114 ಅನ್ನೋಂಥವ್ರು ಕಮೆಂಟ್ ಮಾಡಿದ್ದಾರೆ, ಬರೋ ಸ್ವಿಫ್ಟ್ ಟೂರೇಸ್ ಬೆಸ್ಟ್ ಆರ್ ಎರ್ಟಿಗಾ ZXi ಆರ್ VXi ಬೆಸ್ಟ್ ಬರೋ ಫಾರ್ ಕಂಪ್ನಿ ಅಟ್ಯಾಚ್ಮೆಂಟ್ ಆರ್ ಓಲಾ ಊಬರ್, ಡೂ ಒನ್ ವಿಡಿಯೋ ಬ್ರೋ ದಿಸ್ ಮ್ಯಾಟರ್ ಆರ್ ರಿಪ್ಲೈ ಮೀ. ಓಕೆ, ಯಾವ್ದು ಬೆಸ್ಟ್ ಅಂತ ಕೇಳ್ತಿದ್ದೀರಾ. ಬಟ್ ಬ್ರದರ್, ನಾನು ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೂ ನಾನು ರೆಕಮೆಂಡ್ ಮಾಡೋದಿಲ್ಲ. ಏನಕ್ಕಂದರೆ ಇವಾಗಿರುವಂಥ ಸಿಚುವೇಶನಲ್ಲಿ ಯಾವ ಗಾಡಿ ಹಾಕ್ಕೊಂಡು ತುಂಬಾ ಕಷ್ಟ ಇದೆ. ಸೊ ಅದರಿಂದ ಯಾವ ಒಂದು ಗಾಡಿನೂ ಅಥವಾ ಯಾವ ಒಂದು ಕಂಪ್ನಿ ಡ್ಯೂಟಿ ಮಾಡಿ ಅಥವಾ ಓಲಾ ಡ್ಯೂಟಿ ಮಾಡಿ ಅಂತ ಯಾವುದಕ್ಕೂ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಬಂದ್ಬಿಟ್ಟು ಮನು MK ಅಂತೇನೋ ಇದೆ, 7899, ಇವ್ರು ಕಮೆಂಟ್ ಮಾಡಿದ, ಬ್ರದರ್ ನಿಮ್ಮ ಕಾರ್ ಪ್ರೈಸ್ ಎಷ್ಟು ಅಂತೇಳಿ. ಬ್ರದರ್, ನನ್ನ ಕಾರ್ ಪ್ರೈಸ್ ಬಂದ್ಬಿಟ್ಟು ಹತ್ತತ್ರ ಒಂದು 720 ಆಗಿತ್ತು ಆನ್ ರೋಡ್ ಪ್ರೈಸು. ಓಕೆನಾ, ತೊಗೊಳ್ಬೇಕಾದ್ರೆ ಡಿಸೆಂಬರಲ್ಲಿ ತೊಗೊಂಡಿದ್ದು ನಾನು. ಇನ್ನೊಂದು ಬಂದ್ಬಿಟ್ಟು ಮುತ್ತುರಾಜ್ ಚಾಕಲ ಬಿ ಅಂತೇನೋ ಇದೆ, 18082. ದಯವಿಟ್ಟು ನೇಮ್ಗಳನ್ನ ತಪ್ಪಾಗಿ ಓದಿದರೆ ಕ್ಷಮೆ ಇರಲಿ. ಇಲ್ಲಿ ಕರೆಕ್ಟಾಗಿ ನಮ್ಗೆ ಏನೇನೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಯೂಸರ್ ನೇಮ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ. ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರೋದು ಮೊಬೈಲ್ ಕ್ಯಾರಿ ಹಿಡಿದು ವಿಡಿಯೋ ಮಾಡಿಬಿಡಿ ಅಂತ ಹಾಕಿದ್ದೀರಾ. ಖಂಡಿತವಾಗ್ಲೂ ಬ್ರದರ್, ತುಂಬ ಅಪರೂಪ ನಾನು ಡ್ರೈವಿಂಗ್ ಮಾಡಿಕೊಂಡು ಫೋನ್ ಯೂಸ್ ಮಾಡಿಕೊಂಡು ಬರೀ ವಿಡಿಯೋ ಮಾಡುವಂಥ ಟೈಮ್ನಲ್ಲಿ ಮತ್ತೆ ಆ ಥರ ಯೂಸ್ ಮಾಡ್ತೀನಿ, ಎಲ್ಲ ಅಪರೂಪಕ್ಕೆ. ಸೊ ಆ ಥರ ಮಾಡೋದು ತಪ್ಪು, ಸೇಫ್ಟಿ ಇಲ್ಲ. ಬಟ್ ಎಲ್ಲ ನಿಮಗೋಸ್ಕರ ಅಷ್ಟೇ ನಾನು ಮಾಡೋದು. ಓಕೆ, ನಾನು ಅದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಗೈಸ್, ಆಯಿತಾ. ಇನ್ನೊಂದು ಬಂದ್ಬಿಟ್ಟು ಮಾಡಿದ್ದೈತ 764, ಇದೊಂದು ಹೆವಿ ಕಷ್ಟ ಯೂಸರ್ ನೇಮ್ಗಳು ಓದೋದೆ. ಸಡನ್ ಗಾಡಿಗೆ ಮಿನಿ ಗಾಡಿಗೆ ಡಿಫ್ರೆನ್ಸ್ ಸೇಮ್ ಬ್ರೋ. ಯಾವ ಈಗ ಕಷ್ಟಪಡದೆ ದುಡ್ಡು ಮಾಡಬೇಕು ಅಂದರೆ ಕಳ್ತನ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಹಾಕಿದ್ದಾರೆ, ಸಡನ್ ಗಾಡಿ ಮಿನಿ ಗಾಡಿಗೆ ಡಿಫ್ರೆನ್ಸ್ ಸೇಮ್ ಬ್ರೋ ಅಂತ. ಸೇಮ್ ಬ್ರೋ ಅರ್ಥ ಆಗಿಲ್ಲ ಬ್ರೋ ನನಗೆ. ಏನು ಸಡನ್ ಗಾಡಿಗೆ ಮಿನಿ ಗಾಡಿಗೆ, ಹೌದು, ಆಲ್ಮೋಸ್ಟ್ ಒಂದೇ ಇರುತ್ತೆ. ಬಟ್ ಏನಂತಂದರೆ ಸಡನ್ ಸ್ವಲ್ಪ ನಮ್ಗೆ ಏನಂತಂದರೆ ಉದ್ದ ಇರುತ್ತೆ ಗಾಡಿ. ಮಿನಿ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ರೆಸ್ಸು ಮತ್ತು ಇನ್ನೊಂದು ಯಾವುದೋ ಇದೆಯಲ್ಲ ವ್ಯಾಗ್ನರ್, ಸೊ ಆ ಥರ ಬರುತ್ತೆ ಮಿನಿ ಗಾಡಿಗಳು. ಓಕೆ, ಮತ್ತು ಇನ್ನೊಂದು ಯಾವುದೋ ಇದೆ, ನಮ್ಮ ಓಲ್ಡ್ ಗಾಡಿ ಇದೆಯಲ್ಲ ಯಾವುದದು, ಇಂಡಿಕಾ. ಸೊ ಅದೆಲ್ಲ ಮಿನಿ ಗಾಡಿಗೆ ಬರುತ್ತೆ, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಇರ್ಫಾನ್ ಅನ್ನೋವಂಥವ್ರು, ಇರ್ಫಾನ್ ಬ್ಲಾಸ್ಟರ್ ಬ್ಲಾಗ್ಸ್ ಅಂತೇಳಿ ಇವರು ಕಮೆಂಟ್ ಮಾಡಿದ್ದಾರೆ, 600 ರೂಪೀಸ್ ಕಮಿಷನ್, ಇಟ್ಸ್ ನಾಟ್ ಫೇರ್. ಸೊ ಇವ್ರು ಮಾಡೋದು ಡ್ರೈವ್ಯೂ ಒಂದು ವಿಡಿಯೋ ಮಾಡಿದ್ದೆ, ಸ್ಪೇರ್ ಡ್ರೈವಿಂಗ್ ಡ್ಯೂಟಿದು. ಸೊ ಒನ್ ಡೇ ಅರ್ನಿಂಗ್ಸ್ ಅಂತೇಳಿ ಆ ಒಂದು ಡ್ಯೂಟಿಗೆ ಬರ್ದಾರೆ. ಅದರಲ್ಲಿ ಹೌದು, ಒಂದಷ್ಟು ನಮಗೆ ಒಂದಷ್ಟು ಫಿಕ್ಸ್ ಮಾಡಿರ್ತಾನೆ, ಅಮೌಂಟ್ ಕೊಡ್ತಾನೆ. ಏನು ಫಿಕ್ಸ್ ಮಾಡಿರ್ತಾನೆ ಡ್ರೈವಿಗೆ ಆ ಒಂದು ಅಮೌಂಟ್ ಕೊಡ್ತಾನೆ. ಬಟ್ ಅದಕ್ಕಿಂತ ಒಂದು ಕಸ್ಟಮರ್ ಹತ್ರ ಎಕ್ಸ್ಟ್ರಾ, ಅವ್ರ ಕಸ್ಟಮರ್ ಹತ್ರ ಎಕ್ಸ್ಟ್ರಾ ತೋರಿಸಿರ್ತಾನೆ, ಆ ಒಂದು ಅಮೌಂಟ್ ಅವ್ನು ತೊಗೊಳ್ತಾನೆ. ಓಕೆನಾ. ಇನ್ನೊಂದು ಬಂದ್ಬಿಟ್ಟು HA931 ಅಂತೇಳಿ ಇವರು ಕಮೆಂಟ್ ಮಾಡಿದರೆ, ಏರ್ಪೋರ್ಟ್ ನ್ಯೂ ಡ್ರಾಪ್ ಪಿಕಪ್ ವಿಡಿಯೋ ಮಾಡಿ ಬ್ರೋ ಪ್ಲೀಸ್. ನಾನು ಏರ್ಪೋರ್ಟ್ದು ನ್ಯೂ ಡ್ರಾಪ್ ಪಿಕಪ್
ಡ್ರಾಪ್ ಎಲ್ಲ ಸೇಮೇ ಇದೆ ಬ್ರೋ, ಚೇಂಜಸ್ ಏನಾಗಿಲ್ಲ. ಪಿಕಪ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅಗ್ರಿಗೇಟರ್ ಆ್ಯಪಲ್ಲಿ ನೀವೇನು ಡ್ಯೂಟಿ ತೊಗೊಂಡು ಪಿಕಪ್ ಮಾಡ್ತೀರ ಸೇಮ್ ಇರುತ್ತೆ. ಬಟ್ ನೀವು ಪರ್ಸ್ನಲ್ ಡ್ಯೂಟಿಗಳು ಇಲ್ಲ ಗ್ರೂಪ್ ಡ್ಯೂಟಿಗಳಲ್ಲಿ ಯಾವ್ದು ಡ್ಯೂಟಿಗಳು ತೊಗೊಂಡು ಹೋಗ್ತೀರಾ ಪಿಕ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಸೊ ಅದನ್ನು ಬಂದ್ಬಿಟ್ಟು ಪಿಕಪ್ ಲೊಕೇಶನ್ ಚೇಂಜ್ ಮಾಡಿದ್ದಾರೆ. ಸೊ ನಾನು ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ, ಓಕೆನಾ. ಇನ್ನೊಂದು ಬಂದ್ಬಿಟ್ಟು ಮಾರೆಪ್ಪ ಅಂತೇನೋ ಇದೆ. ಸೊ ಹಾಯ್ ಅಣ್ಣ, ಹಾಯ್ ಬ್ರೋ, ಓಕೆನಾ. ಇವ್ರು ಇನ್ನೊಬ್ರು ಎಸ್ಪ್ರೆಸ್ಸೋನಲ್ಲಿ ಡ್ಯೂಟಿ ಚೆನ್ನಾಗಿ ಬರುತ್ತಾ ಬ್ರೋ ಹೇಳಿ, ಪುನೀತ್ ಕುಮಾರ್ ಗಿರೀಶ್ ಕುಮಾರ್ 1892 ಅಂತ ಇವ್ರಿಗೆ ಮಾಡಿರೋದು. ಎಸ್ಪ್ರೆಸ್ಸೋನಲ್ಲಿ ಡ್ಯೂಟಿ ಚೆನ್ನಾಗಿ ಬರುತ್ತೆ ಬ್ರೋ ಹೇಳಿ. ಬ್ರದರ್, ಎಸ್ಪ್ರೆಸ್ಸೋ ನಾನು ಕೂಡ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗ್ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ. ನಾನು ಯಾವುದೋ ಒಂದು ಫ್ಲೀಟಲ್ಲಿ ತೊಗೊಂಡು ಡ್ಯೂಟಿ ಮಾಡ್ತಿದ್ದೆ. ಅವ ಫ್ಲೀಟಲ್ಲಿ ಇದ್ದಿದ್ದ ರೀಸನಿಂದ ಡ್ಯೂಟಿಗಳು ಚೆನ್ನಾಗಿ ಕೊಡ್ತಿದ್ದ ಅವನು, ಆಯಿತಾ. ಬಟ್ ಅದನ್ನು ನಾವು ಓನಾಗಿ ಏನು ತೊಗೊಂಡು ಎಕ್ಸ್ಪ್ರೆಸ್ಸೋ ಗಾಡಿನ ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವ ಥರ ಡ್ಯೂಟಿ ಕೊಡ್ದಂಗೆ ಗೊತ್ತಿಲ್ಲ. ಈಗೆಲ್ಲ ಆಲ್ಮೋಸ್ಟ್ ಯಾವ ಗಾಡಿ ತೊಗೊಂಡು ಓನಾಗಿ ತೊಗೊಂಡು ಡ್ಯೂಟಿಗಳು ಮಾಡ್ತೀವಿ ಅಂದರೆ ನಮಗಿಂತ ಡ್ಯೂಟಿಗಳು ಜಾಸ್ತಿ ಈ ಒಂದು ಫ್ಲೀಟ್ಗಳಲ್ಲಿ ನಾನು ಕೂಡ ಅನುಭವಿಸಿದ್ದೀನಿ. ಫ್ಲೀಟಲ್ಲಿ ಡ್ಯೂಟಿ ಗಾಡಿ ತೊಗೊಂಡು ಮಾಡಿದ್ದೀನಲ್ಲ, ಸೊ ನನಗೆ ಐಡಿಯಾ ಇದೆ. ಫ್ಲೀಟವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಈ ಅಗ್ರಿಗೇಟರ್ ಆ್ಯಪ್ ಅವರು, ಓಕೆನಾ. ಒಂದು ಗಾಡಿ ಇಟ್ಕೊಂಡಿರೋ ಕೊಡಲ್ಲ. ಫಸ್ಟು ಬಂದ್ಬಿಟ್ಟು ನೀನು ಒಂದು ಟೆಸ್ಟ್ ಮಾಡಿ, ಒಂದು ಲೈನಲ್ಲಿ ಒಂದು ರೋಡಲ್ಲಿ ಒಂದು 4 ಗಾಡಿ ಓನ್ ಗಾಡಿ ಇಟ್ಕೊಂಡಿರೋ ಡ್ರೈವರ್ಸ್ ನಿಂತ್ಕೊಂಡಿರ್ತಾರೆ. ಒಂದು 2-3 ಗಾಡಿ ಫ್ಲೀಟ್ ಗಾಡಿ ಇರುತ್ತೆ ಅಂದ್ಕೊಳ್ಳಿ. ಮುಂಚೆ ಬಂದು ಕಾಯ್ತಿರೋ ಓನ್ ಗಾಡಿಗಳಿಗೆ ಡ್ಯೂಟಿ ಕೊಡಲ್ಲ, ಅವಾಗ ತಾನೇ ಬಂದು ನಿಂತ್ಕೊಂಡಿರ್ತಾರೆ ಫ್ಲೀಟ್ ಗಾಡಿಗಳು, ಈ ವ್ಯಾಗ್ನರ್ ಮತ್ತು ಎಕ್ಸ್ಪ್ರೆಸ್ಸೋ ಗಾಡಿಗಳು. ಅವ್ರುಗಳಿಗೆ ಡ್ಯೂಟಿ ಕೊಟ್ಬಿಟ್ಟು ಕಳಿಸ್ತಾ ಇರ್ತಾನೆ. ಸೊ ಈ ಥರ ಇರುತ್ತೆ. ನನಗೆ ಅಷ್ಟು ಐಡಿಯಾ ಇಲ್ಲ ಬ್ರೋ. ನನಗೆ ಓನ್ ಗಾಡಿ ಹಾಕ್ಕೊಳ್ತೀರಾ, ಅಕಸ್ಮಾತ್ ನೀವು ಓನ್ ಗಾಡಿ ಹಾಕ್ಕೊಂಡು ಎಕ್ಸ್ಪ್ರೆಸ್ಸೋ ಗಾಡಿ ಹಾಕ್ಕೊಳ್ತೀರಾ, ಅದು ಡ್ಯೂಟಿ ಇದೆ ಅಂತ ಕೇಳಿದ್ರೆ ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಫ್ಲೀಟಲ್ಲಾದರೆ ಫ್ಲೀಟಲ್ಲಿ ತೊಗೊಂಡಿರೋ ಗಾಡಿಗಳಿಗಾದರೆ ಬೇಜಾನ್ ಡ್ಯೂಟಿಗಳು ಕೊಡ್ತಾನೆ, ಕಂಟಿನ್ಯೂಸ್ ಆಗಿ ಗಾಡಿಗಳು ಡ್ಯೂಟಿ ಕೊಡ್ತಾನೆ. ಇನ್ನೊಂದು ಡ್ರಾಪೇ ಮಾಡಿರಲ್ಲ, ಅವಳೇ ಡ್ಯೂಟಿಗಳು ಕೊಟ್ಬಿಟ್ಟಿರ್ತಾನೆ, ಓಕೆನಾ. ಇನ್ನೊಂದು ಬಿಟ್ಟು SK ಆಟೋ ಅಂತೇಳಿ ಸ್ವಿಫ್ಟ್ ಡಿಸೈರ್ ಮೈಲೇಜ್ ಟೆಸ್ಟಿಂಗ್ ಮಾಡಿ. ಓಕೆ ಬ್ರೋ, ಮಾಡಬೇಕು, ನಂದು ಕೂಡ ಮಾಡಬೇಕು. CNGದು ಅದೇ CNGದು ಹೆಂಗಂದರೆ ಇದರಲ್ಲಿ ಮೈಲೇಜ್ ಚೆಕ್ ಮಾಡೋಕ್ಕಾಗಲ್ಲ. ಹೆಂಗಂದರೆ ಡಿಪೆಂಡ್ಸ್ CNG ನಾವು CNG ಹಾಕ್ಸೋವಂಥ ಜಾಗದಲ್ಲಿ ಪ್ರೆಷರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಮೈಲೇಜ್ ಕೊಡುತ್ತೆ ಗಾಡಿಗಳು. ಇದು ಇಷ್ಟೇ ಮೈಲೇಜ್ ಅಷ್ಟೇ ಮೈಲೇಜ್ ಅಂತ ಹೇಳೋಕ್ಕಾಗಲ್ಲ CNG ಬೇಕಾದಲ್ಲಿ. ಇನ್ನೊಂದು ಬಂದ್ಬಿಟ್ಟು RC ಕನ್ನಡ ಅಂತೇಳಿ ಇವ್ರು ಮಾಡಿರೋದು. ಸ್ವಲ್ಪ ದಿನ ಬ್ರದರ್ ನಿಮಗೆ ಗೊತ್ತೇ ಏನಿದು ಫೈನಲ್ ಯಾವ ವಿಡಿಯೋ? ಫೈನಲ್ ಡ್ರೈವ್ ಟು ಓನರ್ಶಿಪ್ ವೆಹಿಕಲ್ ತಗೊಂಡೆ. ಓಕೆ, ನಾನು ಲಾಸ್ಟು ನಂದು ಈಗ ಓನ್ ವೆಹಿಕಲ್ ತೊಗೊಳಕ್ಕಿಂತ ಮುಂಚೆ ಒಂದು ಫ್ಲೀಟಲ್ಲಿ ಒಂದು ವ್ಯಾಗ್ನರ್ ತೊಗೊಂಡಿರ್ತೀನಿ ನೋಡಿ, ಓನರ್ಶಿಪ್ ವೆಹಿಕಲ್ ಅಂತ. ಸೊ ಆ ಫಸ್ಟು ಗಾಡಿ ತೊಗೊಂಡಿದ್ದಕ್ಕೆ ಕಮೆಂಟ್ ಮಾಡಿದ್ದಾರೆ. ಬ್ರದರ್, ಅದು ತುಂಬ ಹಳೆ ನೋಡಿದ್ದೀರಾ. ನಾನು ಗಾಡಿ ಬಿಟ್ಟು ಹೊಸ ಗಾಡಿ ತೊಗೊಂಡು ಮಾಡ್ತಿರೋದು, ಓಕೆನಾ. ಇನ್ನೊಂದು ಬಂದ್ಬಿಟ್ಟು ಏನದು ಏನೋ ಇದೆ 11132 ಗುಡ್ ಸಿಚುವೇಶನ್ಸ್ ಬ್ರೋ. ಏನು ಅರ್ಥ ಆಗಿಲ್ಲ ಬ್ರೋ ನನಗೆ. ಟಾಪ್ 10 ಟಿಪ್ಸ್ ಫಾರ್ ನ್ಯೂ ಕ್ಯಾಬ್ ಡ್ರೈವರ್ಸ್ ಅಂತ ಹಾಕಿದ್ದೆ ವಿಡಿಯೋ, ಅದಕ್ಕೆ. ಇನ್ನೊಂದು ಬಂದ್ಬಿಟ್ಟು ಅಮನ್ ಬೇಗ್ ಅಂತ ಏನೋ ಇದೆ, D7Q. ಥ್ಯಾಂಕ್ ಯು ಗುರು, ಗುಡ್ ಇನ್ಫಾರ್ಮೇಷನ್. ವೈ ಬಿಸ್ನೆಸ್ ವೆರಿ ಫುಲ್. ಐ ಕೇಮ್ ಟು ನೋ ಆಲ್ ಪ್ರಾಬ್ಲಮ್ಸ್. ಅರ್ಥ ಆಗಿಲ್ಲ ಬ್ರದರ್, ನಿಮ್ಗೆ ಮಾಡಿರೋ ಕಮೆಂಟ್ ಅರ್ಥ ಆಗ್ತಿಲ್ವ ನನಗೆ. ಇದು ಬಂದ್ಬಿಟ್ಟು ಕ್ಯಾಬ್ ಅಗ್ರಿಗೇಟರ್ ಆ್ಯಪು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಡೀಟೇಲ್ಸ್ ಅಂತ ಹಾಕಿದ್ದೆ. ಸೊ ಯಾವ ಒಂದು ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಏನೇನು ಇದ್ದಾವೆ ಅಂತ, ಸೊ ಅದಕ್ಕೆ ಮಾಡಿರೋದು. ಇನ್ನೊಂದು ಸಲ ಆದರೆ ಅರ್ಥ ಆಗೋ ಥರ ಕಮೆಂಟ್ ಮಾಡಿ ತಿಳಿಸಿ, ಆನ್ಸರ್ ಮಾಡ್ತೀನಿ. @YMohit 4823 ಬ್ರೋ, CNG how much mileage is giving if we fill full tank? Please explain. I have same Taurus car. ಅದೇ ನಿಮ್ಮ ಹತ್ರ ಗಾಡಿ CNG ಗಾಡಿ ಇದೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ. ಆಗಲೇ ಹೇಳೋದು ನನಗೆ ಇದಕ್ಕೆ CNG ಗಾಡಿಯಲ್ಲಿ ಇಷ್ಟೇ ಮೈಲೇಜ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಯಾವ ನಾವು ಬಂಕಲ್ಲಿ CNG ಹಾಕ್ಸ್ಕೊಳ್ತೀವಿ, ಅಲ್ಲಿ ಹಾಕ್ಸೋ ಟೈಮಲ್ಲಿ ಪ್ರೆಷರ್ ಎಷ್ಟಿರುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೆಷರು 250 ಮೇಲೆ 300 ಆ ಥರ ಎಲ್ಲ ಇದ್ರೆ ನಿಮಗೆ ಆಲ್ಮೋಸ್ಟ್ 320, 350 ಮೈಲೇಜ್ ಕೊಡುತ್ತೆ. ನಾನು ಟೆಸ್ಟ್ ಮಾಡಿ ನನ್ನ ಗಾಡೀಲಿ ಒಂದೇ ಒಂದು ಸಲ ಆ ಥರ ಸಿಕ್ಕಿರೋದು ಮೈಲೇಜು. 350 ಕಿಲೋಮೀಟ್ರ್ ಹೋಗಿದ್ದೀನಿ ಗಾಡಿ ಒಂದು ಸಲ ಫುಲ್ ಟ್ಯಾಂಕ್ ಮಾಡಿಸಿ. ಸೊ ಆ ಥರ ಡಿಪೆಂಡ್ಸ್ ಅನ್ನೋ ಅಲ್ಲಿ ಪ್ರೆಷರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು, ಓಕೆ, ನಮ್ಮ ಮೈಲೇಜು. ಭಾರ್ಗವ್ S14 ಇವ್ರು ಮಾಡಿದ್ದೀರಾ. ಬ್ರೋ, ಐ ಆಮ್ ಪ್ಲ್ಯಾನಿಂಗ್ ಟು ಬೈ CNG ವೈಟ್ ಬೋಲ್ಡ್ ಕಾರ್, ಬಟ್ ಕ್ಯಾನ್ ಯು ಡೂ ಒನ್ ವಿಡಿಯೋ ಆ್ಯಂಡ್ ಅಪ್ಲೋಡ್ ಇಟ್ ಆನ್ YouTube ಬ್ರೋ? ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್
ಟು ಬೈ ಪೆಟ್ರೋಲ್ CNG ಕಾರ್. ಬ್ರದರ್ ಆಲ್ರೆಡಿ ರಿಲೇಟೆಡ್ ಬೇಕು ಅಂತಾನೆ ನಾನೇ ಅಂತಲ್ಲ ಸುಮಾರು ಜನ ವಿಡಿಯೋಸ್ ಮಾಡಿ ಹಾಕಿರ್ತಾರೆ, ನೋಡ್ಬೋದು. ಅಂತ ಹೇಳ್ಕೊಳ್ಳೋಂಥ ಡಿಫ್ರೆನ್ಸ್ ಏನಿಲ್ಲ ಬ್ರದರ್, ಆಯಿತಾ. CNGಗೂ ಪೆಟ್ರೋಲ್ಗೂ ಡಿಫ್ರೆನ್ಸ್ ನಿಮ್ಗೆ ಒಂದು 13 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ರೇಟಲ್ಲಿ ಅಷ್ಟೇ. ಇದೊಂದು 89-90 ರೂಪಾಯಿ ಇದೆ CNG. ಪೆಟ್ರೋಲ್ 102, 103 ರೂಪಾಯಿ, 104 ರೂಪಾಯಿ ಇರ್ಬೋದೇನೋ. ಸೊ ಅಷ್ಟೇ ಡಿಫ್ರೆನ್ಸು. ಮೈಲೇಜ್ ವಿಷಯಕ್ಕೆ ಬಂದರೆ ಆಲ್ಮೋಸ್ಟ್ ಮೈಲೇಜು ಕೂಡ ನಿಮ್ಗೆ ಹೇಳಿದ್ನಲ್ಲ, ಪ್ರೆಷರ್ಗಳು ಇವಾಗೆಲ್ಲ CNG ಬಂಕ್ಗಳು ಪ್ರೆಷರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಪ್ರೆಷರ್ಗಳು ಜಾಸ್ತಿ, ಚೆನ್ನಾಗಿರೋವಂಥ ಪ್ರೆಷರ್ ಇರೋವಂಥದ್ದು ತುಂಬ ಕಮ್ಮಿ. ನೋಡ್ಕೊಂಡು ತಗೊಳ್ಳಿ ಅಷ್ಟೇ. ಟಲೋನ್ ಡ್ರೀಮರ್ ಮಾಹಿ ಅಂತಿದೆ. ಬ್ರೋ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಡ್ರೈವಿಂಗ್ ಫೀಲ್ಡಲ್ಲಿ? 3.36 ಇದು ವಿಡಿಯೋ ಇದೆಯಾ? ಓಕೆ ಬ್ರದರ್, ನನಗೆ ಇಲ್ಲಿ ತನಕ ನಾನು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಹತ್ತತ್ರ ಒಂದು 6 ವರ್ಷ ಆಯಿತು. ಸೊ 6 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಬ್ರದರ್, ಅಷ್ಟೇ, ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ. 6 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇದರಲ್ಲಿ 6 ವರ್ಷದಲ್ಲಿ ನನಗೆ ಎಲ್ಲ ಥರ ಅನುಭವ ಇದೆ. ಈ ಕಂಪ್ನಿಗಳ ಗಾಡಿ, ಫ್ಲೀಟ್ಗಳು ಎಲ್ಲ ಕಡೆಗೆ ಓಡಿಸಿರೋದ್ರಿಂದ ಸೊ ಎಲ್ಲೆಲ್ಲಿ ಯಾವ್ಯಾವ ಥರ ಅನ್ನೋದು ಎಕ್ಸ್ಪೀರಿಯೆನ್ಸ್ ನನಗೆ ಸ್ವಲ್ಪ ಮಟ್ಟಿಗಿದೆ, ಆಯಿತಾ. ಇನ್ನೊಂದು ಶಿವ S03 ಬ್ರೋ, ನ್ಯೂ ಗಾಡಿ ಹಾಕಬೇಕು ಅಂದ್ಕೊಂಡು ಇದ್ದೀನಿ, ಎಫರ್ಟ್ ಮಾಡಿ ಡ್ಯೂಟಿ ಮಾಡ್ಬೋದಾ? ಡ್ಯೂಟಿ ಇದಾವ ಡ್ಯೂಟಿಗಳಿದ್ದಾವೆ. ಬಟ್ ಏನಂತಂದರೆ ಈ ಎಲ್ಲ ಅಗ್ರಿಗೇಟರ್ ಆ್ಯಪಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಈ ಅಗ್ರಿಗೇಟರ್ ಆ್ಯಪರ್ ಎಲ್ಲ ಕೂಡ ಏನು ಮಾಡಿದರೆ, ಈ ಒಂದು ಫ್ಲೀಟ್ಗಳ ಥರ ಎಲ್ಲ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಅವನದೇ ಗಾಡಿಗಳು ಇಟ್ಕೊಂಡ್ಬಿಟ್ಟಿದ್ದಾನೆ, ಡ್ಯೂಟಿಗಳನ್ನ ಅವನಿಗೆ ಕೊಡ್ತಿದ್ದಾನೆ. ಓಕೆನಾ? ಇಲ್ಲ ನಾನು ಈ ಒಂದು ಅಗ್ರಿಗೇಟರ್ ಆ್ಯಪ್ ಡ್ಯೂಟಿ ಮಾಡಲ್ಲ, ಕಂಪ್ನಿ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ರೆ ಈ ಕಂಪ್ನಿ ಡ್ಯೂಟಿನೂ ಮಾಡ್ಬೋದು. ಬಟ್ ಏನಂತಂದ್ರೆ ಈ ಕಂಪ್ನಿ ಡ್ಯೂಟಿಗಳಲ್ಲಿ ಪೇಮೆಂಟಿಗೆ ಅಲ್ಲಿರೋರಿಗೆ ಯಾರು ಒಂದು ಇನ್ಚಾರ್ಜ್ಗಳು ಅವರು ಇವ್ರಿಗೆ ದುಡ್ಡು ತಿನ್ನಿಸಿ ಪೇಮೆಂಟ್ಗಳು ಆಗದೆ ಇರೋದು, ಅದು ಎಲ್ಲ ಕಡೆ ತಲೆನೋವು ಬ್ರದರ್. ಇಂಥ ಕಡೆ ಪ್ರಾಬ್ಲಮ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಇರುತ್ತೆ. ಬಟ್ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ಅಷ್ಟೇ. ಓಕೆ, ನಾನು ನೋಡ್ಕೊಂಡು ಮಾಡಿ. ನಾನು ಏನು ಗಾಡಿ ಹಾಕ್ಬಿಡಿ ಅಂತ ನಾನು ಏನು ಹೇಳೋಕ್ಕೋಗಲ್ಲ, ನಿಮ್ಮ ಇಷ್ಟ. ಓಕೆನಾ? ಇರೋ ಸಿಚುವೇಶನ್ನ ಹೇಳಿದ್ದೀನಿ ನಾನು, ಆಯಿತಾ. ಇನ್ನೊಂದೇನು ತಾಜ್ Q6B ಅಂತ, ಅಣ್ಣ 15 ವರ್ಷಕ್ಕೊಂದ್ಸಲ ಗಾಡಿನೂ ಚೇಂಜ್ ಮಾಡಬೇಕು, ಇವಾಗ ಸರ್ಕಾರ ರೂಲ್ಸ್ ತಂದಿದೆ, ಎಷ್ಟು ಕಿಲೋಮೀಟರ್ಗೆ ಯಾವ ಪಾರ್ಟ್ಸ್ ಬದಲಾಯಿಸ್ಬೇಕು, ಆ ವಿಡಿಯೋಗೆ ಹಾಕಿದ್ದಾರೆ. 15 ವರ್ಷಕ್ಕೊಂದ್ಸಲ ಗಾಡಿ ಚೇಂಜ್ ಮಾಡಬೇಕು ಅಂತ. ಸರ್ಕಾರಕ್ಕೆ ಏನು ಬರ್ತಾರೆ, ಅವ್ರು ಬೇಡದೇ ಇರೋ ರೂಲ್ಸು, ಬೇಕಾಗಿರೋ ರೂಲ್ಸ್, ಅವ್ರಿಗೆ ಯಾವ ಥರ ಬೇಕು ಆ ಥರ ರೂಲ್ಸ್ಗಳು ಮಾಡ್ತಾರೆ. ಅಧಿಕಾರಕ್ಕೆ ಬರ್ತಾರೆ, ಇಲ್ಲಿ ಅಧಿಕಾರ ಕೊಟ್ಟು ಕೂರಿಸಿರೋ ನಮ್ಗಳು ಅವ್ರು ಹೇಳೋ ಥರ ನಾವು ಬದುಕಬೇಕಿಲ್ಲಿ, ಆಯಿತಾ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಳೋ ಕಾನೂನುಗಳ ಪಾಲಿಸ್ಲೇಬೇಕು. ನಮ್ಮ ತಪ್ಪು, ನಾವೇ ಕೂರಿಸಿರೋದಲ್ಲಿ ಅಧಿಕಾರದಲ್ಲಿ. ಇಲ್ಲಿ ನಾವು ಏನು ಕ್ವಶನ್ ಮಾಡೋಂಗಿಲ್ಲ, ಅವ್ರು ಹೇಳೋ ನಾವು ಕೇಳಬೇಕು. ಇಲ್ಲಿ ನಾವು ಅವ್ರ ಗುಲಾಮರು ನಾವಾಗಿದ್ದೀವಿ, ಅವರಲ್ಲ, ಆಯಿತಾ. ಇನ್ನೊಂದು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ನಾವು ತಗೋಬೇಕು ಅಷ್ಟೇ. ಟೌನರ್ದೊಂದು ಆ್ಯಪ್ದು ಡ್ಯೂಟಿ ಮಾಡಿದ್ಯಾ? ಟೌನರ್ ಟ್ಯಾಕ್ಸಿ ಅಂತ ಲೋಗೋ ಇದೆ, ಟೌನರ್ ಟ್ಯಾಕ್ಸಿ ಅಂತ ಹೆಸರು ಇದೆ, ಯೂಸರ್ ನೇಮು. ಇದು ಯಾರು ಟೌನರನ್ನು? ಓಕೆ, ಟೌನರ್ ಅವರೇ, ಅವ್ರದ್ದು ಆ್ಯಪ್ದೊಂದು ವಿಡಿಯೋ ಮಾಡಿದ್ದೆ, ಆಯಿತಾ. ಸೊ ಅದರದ್ದಕ್ಕೆ ಅವರೇ ಟೌನರ್ ಕಂಪ್ನಿಯವರೇ ಇದು ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದು, ಗುಡ್ ಜಾಬ್ ಬ್ರೋ ಅಂತ. ಥ್ಯಾಂಕ್ ಯು ಬ್ರೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಬ್ ರೆಂಟಲ್ ವೀಕ್ಲಿ ಅರ್ನಿಂಗ್ಸ್ ಎಕ್ಸ್ಪೆನ್ಸಸ್ ಅಂತ ಹಾಕಿದ್ದೆ, ಅದು ಹಳೇದು. ಸೊ ಅದಕ್ಕೆ ಪ್ರದೀಪ್ 7720, ಇವರು ರಿಯಲ್ ಹೀರೋ ಆಫ್ ದಿ ಫ್ಯಾಮಿಲಿ, ಐ ಪ್ರೇ ಆ್ಯಂಡ್ ವಿಶ್ ಯು ಗುಡ್ ಗಾಡ್ ಬ್ಲೆಸ್ ಯು ಬ್ರದರ್ ಅಂತ ಹಾಕಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತು ಇನ್ನೊಂದು ಸೇಮ್ ಟೌನರ್ದು ಫಸ್ಟ್ ಡ್ಯೂಟಿ ಟೌನರ್ದು ಅದೇ ಗೌರ್ಮೆಂಟ್ ರೇಟ್ ತೊಗೊಂಡು ಡ್ಯೂಟಿ ಮಾಡಿದೆ ಅಂತ ಹಾಕಿದ್ನ ವಿಡಿಯೋನ. ಸೊ ಅದಕ್ಕೆ ಕೌಶಿಕ್ ಅಂತ ಇವರು ಕಮೆಂಟ್ ಮಾಡಿದ್ದಾರೆ, ಆಯ್ ಅಣ್ಣ, ಐ ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಮತ್ತು ಇನ್ನೊಂದು ಬಂದ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಹಾಕಿದ್ದಾರೆ, ಇವರು ಯಾರು, ನಂದೀಶ್ 808 ಅಂತ, ಆಲ್ ದ ಬೆಸ್ಟ್ ಅಂತ. ಸೊ ಥ್ಯಾಂಕ್ ಯು ಬ್ರದರ್. ಮತ್ತು ಅನ್ಬು 915, ಅದು ಏನೂ ಗೊತ್ತಿಲ್ಲ, ನೀವು ಕಾರ್ ತಗೊಂಡಿದ್ದು ನನಗೆ ಹ್ಯಾಪಿ ಆಗ್ತಾಯಿದೆ, ಹೇಳೋಕೆ ಆಗ್ತಾಯಿಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ನೀವು ಇನ್ನ ಮೇಲೆ ಬರಬೇಕು ಅಂತ ಪ್ರೇ ಮಾಡ್ತೀನಿ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ನಿಜವಾಗ್ಲೂ ನನಗೆ ಈ ಥರ ಕಮೆಂಟ್ಗಳು ನೋಡೋ ತುಂಬ ಖುಷಿ ಆಗುತ್ತೆ. ಏನಕ್ಕಂತಂದರೆ ನನ್ನ ಹತ್ರದವರೇ, ನನ್ನ ಸಂಬಂಧಿಕರೇ ಅಥವಾ ನನ್ನ ರಿಲೇಷನ್ನೇ ಈ ಥರ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ನನಗೆ ಈ ಥರ ಒಳ್ಳೆಯದನ್ನು ಬಯಸಲ್ಲ. ಸೊ ನೀವು ಜಸ್ಟ್ ನಾವು ಹಾಕಿರೋವಂಥ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ನನಗೆ ಈ ಥರ ಒಳ್ಳೊಳ್ಳೆ ಒಂದು ಮಾತುಗಳನ್ನ ಆಡಿ ಈ ಥರ ಒಂದು ಸಪೋರ್ಟ್ ಮಾಡ್ತೀರಲ್ಲ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಬ್ರದರ್.
ಇಷ್ಟು ನೀವು ಸಪೋರ್ಟ್ ಮಾಡ್ತೀರ ಅಂದಮೇಲೆ ಖಂಡಿತವಾಗಲೂ ನಿಮ್ಮ ಒಂದು ಆಶೀರ್ವಾದ ಅಂದಮೇಲೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಮಂಜುನಾಥ್ GS ಗೈಸ್, ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ 14 ನಿಮಿಷ ವಿಡಿಯೋ ಆಗ್ಬಿಟ್ಟಿದೆ. ಓಕೆನಾ, ಮೇನ್ ಮಾತ್ರ ಓದ್ಬಿಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಮೇನ್ ಮಾತ್ರ ಏನು ಬೇಕು ಅದಕ್ಕೆ ಮಾತ್ರ ಹೇಳ್ತೀನಿ. ನೀವೇ ಈ ವಿಡಿಯೋನ ಪೂರ್ತಿ ಕೇಳಿ ಒಂದ್ಸಲ. ಏನು ಅರ್ಥ ಆಗಿರ್ಬೋಲ್ಲ, ಇದು ಕ್ಯಾಬ್ ಹಾಕೊಂಡು ದೊಡ್ಡ ವಿಷಯ ಅಲ್ಲ, ಮೇಂಟೈನ್ ಮಾಡಬೇಕು ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ನೀವೇ ಒಂದ್ಸಲ ಈ ವಿಡಿಯೋನ ಪೂರ್ತಿ ನೋಡಿ ಒಂದ್ಸಲ ಕೇಳಿ ಅಂತ ಹಾಕಿ. ಏನು ಅರ್ಥ ಆಗಿಲ್ಲ ಬರೋದ ನನಗೆ. ಒಂದು ಶಶಿಕುಮಾರ್ ಅಂತೇಳಿ ಇವ್ರು ಕಮೆಂಟ್ ಮಾಡಿದರೆ, ಆಯ್ ಬ್ರೋ, ಒಂದು ಹೆಲ್ಪು, ನಾನು ರೆನಾಲ್ಡ್ ಕ್ವಿಡ್ ಗಾಡಿ ತಗೋಬೇಕು ಅಂದ್ಕೊಂಡು ಇದ್ದೀನಿ. ಗಾಡಿ ಹೆಂಗಿದೆ, ಪರವಾಗಿಲ್ವಾ, ಪ್ಲೀಸ್ ಹೇಳಿ ಬ್ರೋ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಗೊತ್ತಿಲ್ಲದೆ ಹೇಳೋದು ತಪ್ಪಾಗುತ್ತೆ. ಸೊ ಒಂದಷ್ಟು ಜನ ಯಾರೋ ಕಮೆಂಟ್ ಮಾಡಿರೋಂಗಿದ್ದಾರೆ, ನಿಮ್ಮ ರಿಪ್ಲೈ ಮಾಡಿರೋಂಗಿದ್ದಾರೆ ನೋಡಿ. ನಂದು ಓಪನ್ ಆಗ್ತಿಲ್ಲ. ಓಪನ್ ಆಯಿತು, ಒಂದು ನಿಮಿಷ ರೀ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನೋಡಿ, ನೋಡಿಕೊಂಡು ತಗೊಳ್ಳಿ ಬಿಡ್ತಾರೆ. ಓಕೆನಾ, ಇನ್ನೊಂದು ಮೇನ್ ಮಾತ್ರ ಓದ್ತೀನಿ ಬಿಡ್ತಾರೆ. ಆಯಿತಾ, ನಿಮ್ಮ ವೀಡಿಯೋಸ್ ನೋಡಬೇಕು ಅಂದು ಬೆಂಗಳೂರಿಗೆ ಬಂದೆ ನಾನು, ಬಟ್ ಕಾರ್ ತಗೊಂಡಿಲ್ಲ, ಆಟೋ ತಗೊಂಡು. ಬಟ್ ಲೈಫ್ ಸೂಪರಾಗಿ ಇದೆ, ಒಳ್ಳೆ ವಿಡಿಯೋ ಮಾಡ್ತೀರಾ, ಗಾಡ್ ಬ್ಲೆಸ್ ಇಬ್ರು. ಇವರು ಅಚ್ಚು 5919 ಅಂತ ಹೇಳಿ ಇವ್ರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಇದೇ ಥರ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರಿ. ಬಟ್ ವಿಡಿಯೋ ನೋಡಿ, ಬಟ್ ಯಾರು ಅದರಿಂದ ಇನ್ಸ್ಪೈರ್ ಆಗ್ಬಿಟ್ಟು ಏನು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ನಾಲೆಜ್ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿ ಅಷ್ಟೇ. ಓಕೆನಾ, ವಿಡಿಯೋನ ನೀನು ಅಂತೀರಾ ಇವಂದರೆ ಇವಾಗ ಯೂನಿಫಾರ್ಮ್ ಮೇಂಟೈನ್ ಮಾಡಿ. ಓಕೆ, ಇವರು ಓದಲೇಬೇಕು. ಆಟೋಮೋಟಿವ್ 1926 ಅನ್ನೋಂಥವ್ರು ಕಮೆಂಟ್ ಮಾಡಿದ್ದಾರೆ. ನೀವು ಅದ್ಭುತವಾದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ. ಈ ಒಂದು ಡ್ರೈವರ್ ಆಗಿ ಯೂನಿಫಾರ್ಮ್ ಮೇಂಟೈನ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ, ಮತ್ತು ನಿಮಗೆ ಬಿಟ್ಟಿದ್ದು ಸರ್. ಖಂಡಿತವಾಗ್ಲೂ ಸರ್, ನಾನು ಕೂಡ ಯೂನಿಫಾರ್ಮ್ ಹಾಕ್ಕೊಳ್ತೀನಿ. ಅದು ವೈಟ್ ಕಲರ್ದು ಯೂನಿಫಾರ್ಮ್ ಹಾಕ್ಕೊಂಡು ಈ ಸ್ಕೂಟ್ರಲ್ಲಿ ಓಡಾಡೋದಕ್ಕಿಂತ ಕಾರಲ್ಲಿ ಓಡಾಡೋ ನಮ್ಗಳ್ದೆ ಈ ಥರ ಗಲೀಜಾಗ್ಬಿಡುತ್ತೆ ಅಂತಂದ್ರೆ ಬೇಜಾರಾಗ್ಬಿಡುತ್ತೆ. ಆ ಥರ ಯೂನಿಫಾರ್ಮ್ಗಳ ಅಥವಾ ಗಲೀಜಾಗ್ಬಿಟ್ರೆ. ಸೊ ಅದ್ರ ರೀಸನಿಂದ ಅವಾಗವಾಗ ಮಾತ್ರ ನಾನು ಕಲರ್ ಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ. ಮಿಕ್ಕಿದ ಟೈಮಲ್ಲೆಲ್ಲ ಯೂನಿಫಾರ್ಮೇ. ನೋಡಿ, ಇವಾಗ ನೋಡಿ, ಕಾಕಿ ಶರ್ಟು. ಓಕೆನಾ, ಕಾಕಿ ಶರ್ಟ್. ಇದು ಜಾಸ್ತಿ ಅಷ್ಟು ಕೊಳೆ ಆದರೂ ಎದ್ದು ಕಾಣಲ್ಲ ಅಂದ್ಬಿಟ್ಟು ಜಾಸ್ತಿ ಕಾಕಿ ಶರ್ಟ್ನೇ ಯೂಸ್ ಮಾಡ್ತೀನಿ ಡ್ಯೂಟಿ ಮಾಡೋ ಟೈಮ್ನಲ್ಲಿ. ನೀವು ಡ್ರಾಪ್ ಪಿಕಪ್ ಮಾಡಿ, ಏರ್ಪೋರ್ಟ್ ನೀವು ಡ್ರಾಪ್ ಪಿಕಪ್ ಮಾಡಿ ವಿಡಿಯೋ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ ಬ್ರದರ್. ಎಷ್ಟೊಂದು ಕಮೆಂಟ್ ಮಾಡ್ಬಿಟ್ಟಾರೆ ಅವರೇ. ಮತ್ತು ಇನ್ನೊಂದು ಟೌನರ್ ಅವರೇ ತಿರ್ಗಾ ಆಗಲೇ ಟೌನರ್ ಅವರು ಕಮೆಂಟ್ ಮಾಡಿದಾರೆ. ಸೊ ಇನ್ನೊಂದು ಮಾಡಿದ್ದಾರೆ ಅದೇ ವಿಡಿಯೋಗೆ, ಅದೇ ಗೌರ್ಮೆಂಟ್ ಡ್ಯೂಟಿ ತೊಗೊಂಡು ಮಾಡಿದ್ನಲ್ಲ. ಸೊ ಅದಕ್ಕೆ ನೀವು ಕಸ್ಟಮರ್ ಮಾಹಿತಿ ಕೊಟ್ಟಿದ್ದು ಅದ್ಭುತವಾಗಿ, ಚಾಲಕರ ಪರವಾಗಿ ಕಂಟೆಂಟ್ಗಳನ್ನು ಹಾಕ್ತಾಯಿರಿ. ಖಂಡಿತವಾಗ್ಲೂ ಆಗ್ತೀನಿ ಬ್ರದರ್. ಮತ್ತು ಇನ್ನೊಂದು ಟರ್ನರ್ ಬಗ್ಗೆ ಒಂದೇ ಒಂದು ಬೇಜಾರಾಗುವಂಥದ್ದು ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಬೇಕು. ಖಂಡಿತವಾಗ್ಲೂ ಮಾಡ್ತೀನಿ ಸರ್. ದಯವಿಟ್ಟು ಡ್ರೈವರ್ಗಳಿಗೆ ಸಪೋರ್ಟ್ ಆಗೋ ಥರ ಮಾಡಿರಿ. ಡ್ರೈವರ್ಗಳಿಗೆ ಅದರಿಂದ ತುಂಬಾ ಬೆನಿಫಿಟ್ ಆಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅನ್ನೋಂಥ ಟೈಮ್ನಲ್ಲಿ ನೀವು ಅವರಿಂದ ಡ್ರೈವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೆಯದು. ಅದಕ್ಕಿಂತ ಮುಂಚೆ ಮಾಡಿದ್ರೆ ಯಾಕೋ ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ಹತ್ತಿರ ನಿಮ್ಗೆ ಅರ್ಥ ಆಗಿರುತ್ತೆ ಏನು ಟಾಪಿಕ್ಕು ಅಂತ. ಸೊ ಅದ್ರ ಬಗ್ಗೆ ಇನ್ನೊಂದು ಸಲ ವೀಡಿಯೋ ಮಾಡಿ ಹೇಳ್ತೀನಿ. ಓಕೆನಾ, ಮತ್ತು ಇನ್ನೊಂದು ಸಲ ಏನಿದು ಟೌನ್ ಅದೆಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದು ಅಂತ ಕೇಳಿದ್ದಾರೆ. ಓಕೆ, ಹ್ಯಾಪಿ ನ್ಯೂ ಇಯರ್ ಅಂತ ಸುಮಾರು ಜನ ಮಾಡಿದ್ದೀರಾ. ಎಲ್ಲರಿಗೂ ಯಾರ್ಯಾರು ಕಮೆಂಟ್ ಮಾಡಿದಿರಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ, ಎಲ್ಲರಿಗೂ ಕೂಡ ವಿಶ್ ಯು ದಿ ಸೇಮ್. ಓಕೆನಾ, ಯಾರ್ಯಾರು ಹೆಸರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಹೆಸರು ಹೇಳ್ತಾ ಹೋದ ಇಡೀ ವಿಡಿಯೋ ಒಂದು ಫಿಲಮ್ ನೋಡೋ ಥರ ಆಗ್ಬಿಡುತ್ತೆ ಆಮೇಲೆ. ಓಕೆನಾ, ಐ ಥಿಂಕ್ ಇಲ್ಲಿಗೆ ಸಾಕು ಅಂತ ಅಂದ್ಕೊಳ್ತೀನಿ ಗೈಸ್. ಆಯಿತಾ, ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನನ್ನ ಎಲ್ಲ ವಿಡಿಯೋಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ಅದರಲ್ಲಿ ವಾಟ್ಸಪ್ ಗ್ರೂಪ್ 1 ಮತ್ತು 2 ಅಂತ ಇರುತ್ತೆ. 1 ಆಲ್ರೆಡಿ 1025 ಲಿಮಿಟ್ ಇರುತ್ತೆ ಅದರಲ್ಲಿ, ಒಂದು ವಾಟ್ಸಪ್ ಗ್ರೂಪಲ್ಲಿ ಮೆಂಬರ್ಗಳು ಆ್ಯಡ್ ಆಗೋದಕ್ಕೆ. ಸೊ ಅದು ಫುಲ್ಲಾಗಿ ಕೂಡ ವೆಯ್ಟಿಂಗ್ ಇದ್ದೀರಾ. ಸೊ ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ವಾಟ್ಸಪ್ 2 ಇದೆ ಲಿಂಕು. ಸೊ ಅದಕ್ಕೆ ಜಾಯ್ನ್ ಆಗ್ಬೋದು. ಓಕೆನಾ, ಮತ್ತು ಒಂದು ಹಳೆ ವಿಡಿಯೋಸ್ಗಳು ಯಾವ್ಯಾವ್ದು ಇದ್ದಾವೆ ಈ ಒಂದು ಫ್ಲೀಟ್ ಕಂಪ್ನಿಗಳಲ್ಲಿ ಡ್ಯೂಟಿ ಮಾಡಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ಆ ವಿಡಿಯೋಗಳನ್ನ ಮತ್ತೆ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೀನಿ. ಸೊ ನೀವು ಕೂಡ ನೋಡಿ. ಹಾಗೆ ನಿಮ್ಮ ಹೊಸ್ದಾಗಿ ಯಾರು ಜಾಯ್ನ್ ಆಗಬೇಕು ಅಂತಿರೋರಿಗೆ, ನಿಮ್ಮ ಸ್ನೇಹಿತರುಗಳಿಗೆ ಯಾರು ಇದ್ದರೆ ಸೊ ಅಂಥವ್ರಿಗೂ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಫ್ಲೀಟ್ಗಳಿಗೆ ಸೊ ಅವ್ರಿಗೆ ಒಂದು ಅನುಭವ, ಅವ್ರಿಗೆ ಒಂದು ತಿಳ್ಕೊಂಡು ಆಮೇಲೆ ಜಾಯ್ನ್ ಆಗಲಿ.
ಮತ್ತು ಈ ಒಂದು ಏನು ಫ್ಲೀಟ್ಗಳಲ್ಲಿ ಈಗ ಹೊರಗಡೆ ಬೇರೆ ಸ್ಟೇಟ್ ಡ್ರೈವರ್ಗಳನ್ನ ಕರ್ಕೊಂಬಂದು ಏನು ಡ್ಯೂಟಿಗಳನ್ನ ಮಾಡಿಸ್ತಿದ್ದಾರೆ, ಸೊ ಅದೆಲ್ಲದಕ್ಕೂ ಕೂಡ ಅದು ಆದಷ್ಟು ಎಲ್ಲ ಜನಗಳಿಗೂ ನನ್ನ ವಿಡಿಯೋಗಳು ತಲುಪಲಿ. ಸೊ ಅದರಿಂದ ಒಂದು ಫ್ಲೀಟ್ ಕಂಪ್ನಿಗಳಿಗೆ ಹೋಗಿ ಜಾಯ್ನ್ ಆಗೋದು ಕಡಿಮೆ ಆಗಲಿ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ಇಷ್ಟು ಹೇಳ್ತೇನೆ ಗೈಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಮತ್ತೆ ಸಿಗುವ ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.